ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ವೆನಿಜುಲಾದ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ ಸಜ್ಜಾಗಿ ನಿಂತಿರೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ವೆನಿಜುಲಾದಿಂದ ನಮಗೆ ಮಾದಕ ಪದಾರ್ಥಗಳು ಬರ್ತಾ ಇವೆ, ಅದನ್ನು ನಿಯಂತ್ರಿಸಬೇಕು ಅಂದ್ರೆ ಅಲ್ಲಿನ ಅಡ್ಡೆಗಳ ಮೇಲೆ ದಾಳಿ ಮಾಡಬೇಕು ಅಂತ ಅಮೆರಿಕ ತನ್ನನ್ನು ತಾನು ಸಮರ್ಥಿಸ್ಕೊಳ್ತಾ ಇದೆ. ಹಾಗೆ ವೆನಿಜುಲಾದ ಬಳಿ ದೋಣಿಯೊಂದರ ಮೇಲೆ ಬಾಂಬಿಂಗ್ ಮಾಡಿರೋ ಅಮೆರಿಕ ಅದರಲ್ಲಿ 11 ಮಂದಿಯನ್ನು ಕೊಂದು ಹಾಕಿದೆ. ಇಲ್ಲಿ ಹೀಗೆ ಅಮೆರಿಕ ನಾವು ಡ್ರಗ್ಸ್ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕಾದ ಮಿತ್ರ ದೇಶವೊಂದು ಜಾಗತಿಕ ಮಾದಕ ಪದಾರ್ಥಗಳ ಕ್ಯಾಪಿಟಲ್ ಆಗ್ತಾ ಇದೆ. ಇಡೀ ಜಗತ್ತಿಗೆ ಅಲ್ಲಿಂದಲೇ ಅಫೀಮ್ ಸರಬರಾಜಾಗ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಹಾಗಾದ್ರೆ ನಾವು ಬಿಟ್ಕಾಯಿನ್ ಕ್ಯಾಪಿಟಲ್ ಆಗ್ತೀವಿ ಅಂತ ಹೇಳ್ತಾ ಜಗತ್ತಿನ ಮಾದಕ ವಸ್ತುಗಳ ರಾಜಧಾನಿ ಆಗ್ತಾ ಇರೋ ಆ ದೇಶದ ಮೇಲೆ ಕೂಡ ಅಮೆರಿಕ ದಾಳಿ ಮಾಡುತ್ತಾ, ಇಷ್ಟಕ್ಕೂ ಯಾವುದು ಆ ದೇಶ, ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿದೆಯಾ, 2021 ಆಗಸ್ಟ್ ತಿಂಗಳಲ್ಲಿ ಆಫ್ಘನಿಸ್ತಾನದ ಆಡಳಿತವನ್ನ ತಾಲಿಬಾನಿಗಳು ತಮ್ಮ ಕೈಗೆ ತಗೊಂಡ್ರು. ಆಗ ಜಗತ್ತಿನ ಬಹುತೇಕ ದೇಶಗಳು ತಾಲಿಬಾನ್ ಆಡಳಿತದ ಮೇಲೆ ನಿರ್ಬಂಧವನ್ನು ಹೇರಿದ್ವು. ಅಮೆರಿಕ ಅಂತೂ ಅಲ್ಲಿನ ಬ್ಯಾಂಕ್ಗಳಲ್ಲಿದ್ದ ಆಫ್ಘನಿಸ್ತಾನದ ಹಣವನ್ನು ಮುಟ್ಟುಗೋಲು ಹಾಕೊಳ್ತು. ಆ ಹಣ ತಾಲಿಬಾನಿಗಳ ಕೈಗೆ ಸಿಕ್ಕಿದ್ರೆ ಅದು ಭಯೋತ್ಪಾದನೆಗೆ ಬಳಕೆ ಆಗತ್ತೆ, ಹೀಗಾಗಿ ನಾವು ಅವರ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತು. ಅಲ್ಲಿ ವಿದೇಶಿ ಹೂಡಿಕೆಗಳಿರಲಿಲ್ಲ, ಅವತ್ತಿಗೆ ಅವರ ಜೊತೆ ವ್ಯಾಪಾರ ಮಾಡೋರು ಯಾರೂ ಇರಲಿಲ್ಲ. ತಾಲಿಬಾನಿಗಳ ಜೊತೆ ಯಾವ ದೇಶನೂ ರಾಜತಾಂತ್ರಿಕ ಸಂಬಂಧಗಳನ್ನೂ ಇಟ್ಟುಕೊಂಡಿರಲಿಲ್ಲ. ಇದ್ದಿದ್ದೊಂದು ಪಾಕಿಸ್ತಾನ. ಅವರು ಇವ್ರ ಹತ್ರ ಕಿತ್ಕೊಂಡು ತಿನ್ನಬೇಕಿತ್ತೆ ಹೊರತು ಕೊಡೋದಿಕ್ಕೆ ಪಾಕಿಗಳ ಹತ್ರ ಆದರೂ ಏನಿತ್ತು. ಹೀಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಬಿದ್ದ ತಾಲಿಬಾನ್ ತಮಗೆ ಬೇಕಾದ ಹಣವನ್ನು ಜೋಡಿಸ್ಕೊಳ್ಳೋದಿಕ್ಕೆ ಒಂದು ದಾರಿಯನ್ನು ಹುಡುಕೊಳ್ತು. ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಪಾಕಿಸ್ತಾನದ ಸೇನೆ ಮತ್ತು ISIಗಳಿದ್ವು. ಅವತ್ತು ಅವರ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವಾಗಿ ಕಂಡದ್ದು ಆಫ್ಘನಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದ ಗಸಗಸೆ. ಸ್ನೇಹಿತರೆ, ಅಫೀಮು ಅಂತ ಕರೆಯಲ್ಪಡುವ ಮಾದಕ ಪದಾರ್ಥ ಏನಿದೆ ಅದನ್ನ ಗಸಗಸೆಯ ಗಿಡಗಳಿಂದ ಉತ್ಪಾದನೆ ಮಾಡ್ತಾರೆ. ಅದರ ಕಾಯಿಗಳಿಗೆ ಗಾಯ ಮಾಡಿದಾಗ ಅದರಿಂದ ಸೋರುವ ಅಂಟನ್ನ ಸಂಗ್ರಹಿಸಿ ಉಂಡೆ ಕಟ್ಟಿ ಅದನ್ನ ಮಾರಾಟ ಮಾಡಲಾಗುತ್ತೆ. ಏಷ್ಯಾದಲ್ಲಿ ನಾನಾ ದೇಶಗಳು ಇದನ್ನ ಔಷಧ ಅಥವಾ ಆಹಾರಕ್ಕಾಗಿ ಬೆಳೆದ್ರೂ ಕೂಡ ಅತಿ ಹೆಚ್ಚು ಬೆಳೆ ತೆಗಿತಾ ಇದ್ದದ್ದು ಆಫ್ಘನಿಸ್ತಾನದಲ್ಲಿ. ಅಲ್ಲಿ ಲಕ್ಷಾಂತರ ಎಕರೆ ಭೂಮಿಯಲ್ಲಿ ಅಫೀಮನ್ನ ಉತ್ಪಾದಿಸುವ ಗಿಡಗಳನ್ನು ಬೆಳೆಯಲಾಗ್ತಾ ಇತ್ತು. 2021 ಹೊತ್ತಿಗೆ ಜಗತ್ತಿಗೆ ಬೇಕಾಗಿದ್ದ 90% ಹೆರಾಯಿನ್ ಸಪ್ಲೈ ಮಾಡ್ತಾ ಇದ್ದದ್ದು ಆಫ್ಘನಿಸ್ತಾನ. 2001ರಿಂದ ಜಗತ್ತಿನ ಅತಿ ಹೆಚ್ಚು ಮಾದಕ ಪದಾರ್ಥಗಳನ್ನು ಉತ್ಪಾದಿಸುವ ದೇಶವಾಗಿ ಆಫ್ಘನಿಸ್ತಾನ ಬದಲಾಯಿತು. ಆಫ್ಘನ್ನಲ್ಲಿ ನಡೀತಿದ್ದ ಸಂಘರ್ಷಗಳು, ಒಳಜಗಳಗಳು ಈ ಕೃತ್ಯಕ್ಕೆ ಬೆಂಬಲವನ್ನು ಕೊಟ್ಟು ಅಲ್ಲಿದ್ದ ವಾರ್ಲಾರ್ಡ್ಸ್ ಈ ಅಫೀಮಿನ ಬೆಳೆಗಳ ಮೇಲೆ ಕಂಟ್ರೋಲ್ ಅನ್ನು ಹೊಂದಿದ್ರು. ಇದು 2021 ಕೂಡ ಹಂಗೇ ನಡೀತಾ ಬಂತು. 21ರಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಇದರ ಉತ್ಪಾದನೆ ಮತ್ತಷ್ಟು ಹೆಚ್ಚಾಯಿತು. ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಪಾಕಿಸ್ತಾನದ ಡ್ರಗ್ ಮಾಫಿಯಾಗಳಿದ್ವು, ಜೊತೆಗೆ ISI ಕೂಡ ಇತ್ತು. ತಾಲಿಬಾನ್ ಕೂಡ ಇದರಿಂದ ಖುಷಿಯಾಗಿ ಹಣ ಎಣಿಸೋದಕ್ಕೆ ಶುರು ಮಾಡ್ತು. ಕೆಲ ವೈರುಧ್ಯಗಳು ಹೇಗಿರುತ್ತವೆ ನೋಡಿ. ಇಸ್ಲಾಂ ಮಾದಕ ಪದಾರ್ಥಗಳ ಬಳಕೆಯನ್ನ ನಿಷೇಧ ಮಾಡುತ್ತೆ. ಅಲ್ಲಿ ಸಂಗೀತ, ನೃತ್ಯ ಕೂಡ ಹರಾಮೆ. ಲಿಕ್ಕರ್ ಅದು ಮಹಾಪರಾಧ. ಸತ್ತ ಮೇಲೆ ಜನ್ನತ್ತಲ್ಲಿ ಕೊಡೋದನ್ನ ಮಾತ್ರ ಕುಡಿಬೇಕು. ಈ ಭೂಮಿಯ ಮೇಲೆ ಲಿಕ್ಕರ್ ಬಳಕೆ ಮಾಡಬಾರದು ಅಂತ ಇಸ್ಲಾಂ ಹೇಳುತ್ತೆ. ಆದ್ರೆ ಕಟ್ಟರ್ ಇಸ್ಲಾಂ ಅನ್ನ ಅಳವಡಿಸಿಕೊಂಡ ಮತ್ತು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಹೇಳಿಕೊಳ್ಳುವ ದೇಶಗಳು ಅತಿ ಹೆಚ್ಚು ಮಾದಕ ಪದಾರ್ಥಗಳನ್ನ ಬೆಳೆಯತ್ವೆ ಮತ್ತು ಬಳಸತ್ವೆ. ಆಫ್ಘನಿಸ್ತಾನದಲ್ಲಿ ಕೂಡ ಅದೇ ಆಗ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ತಾಲಿಬಾನಿಗಳಿಗೆ ಅದೇನು ಬುದ್ಧಿ ಬಂತೋ ಗೊತ್ತಿಲ್ಲ, ಅವರು ಅಫೀಮ್ ಬೆಳೆಯೋದು ಒಳ್ಳೆಯದಲ್ಲ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ರು. 2023 ಹೊತ್ತಿಗೆ ಆಫ್ಘನಿಸ್ತಾನದಲ್ಲಿ ಅಫೀಮಿನ ಬೆಳೆ 95% ಕಡಿಮೆ ಆಯಿತು. ಹಾಗೆ ಅಲ್ಲಿ ಕಡಿಮೆ ಆದ ಅಫೀಮಿನ ಬೆಳೆ ಈಗ ಪಾಕಿಸ್ತಾನಕ್ಕೆ ಬಂದಿದೆ. ಪಾಕಿಸ್ತಾನದಲ್ಲಿ ವಿಪರೀತ ಪ್ರಮಾಣದಲ್ಲಿ ಅಫೀಮನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ. ಪಾಕಿಸ್ತಾನ ಜಾಗತಿಕ ಅಫೀಮಿನ ಹಬ್ ಆಗಿ ಬದಲಾಗ್ತಾ ಇದೆ. ಯಾವ ಅಮೆರಿಕ ಮಾದಕ ವಸ್ತುಗಳ ವಿರುದ್ಧ ಸಿಡಿದೇಳ್ತಾ ಇದೆಯೋ ಅದೇ ಅಮೆರಿಕದ ಕೂಸು ಇವತ್ತು ಜಾಗತಿಕ ಮಾರುಕಟ್ಟೆಗೆ ಅತಿ ಹೆಚ್ಚು ಪ್ರಮಾಣದ ಮಾದಕ ವಸ್ತುಗಳನ್ನ ಕೊಡುವ ಹುಮ್ಮಸ್ಸಲ್ಲಿದೆ. ಸದ್ಯಕ್ಕೆ ಆಫ್ಘನಿಸ್ತಾನದಲ್ಲಿ ಸುಮಾರು 8,000 ಎಕರೆ ಪ್ರದೇಶದಲ್ಲಿ ಈ ಓಪಿಯಂ ಅನ್ನ ಬೆಳೀತಾ ಇದ್ರೆ, ಪಾಕಿಸ್ತಾನದ ಬಲೂಚ್ ಒಂದರಲ್ಲೇ ಇದು 8,100 ಎಕರೆಗಳಿಗೆ ವಿಸ್ತಾರಗೊಂಡಿದೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಓಪಿಯಂ ಅನ್ನ ಪಾಕಿಸ್ತಾನದಲ್ಲಿ ಬೆಳೀತಾ ಇದ್ದಾರೆ. ಗೆಳೆಯರೆ, ನೀವಿಲ್ಲಿ ಒಂದು ಮ್ಯಾಪ್ ಅನ್ನು ನೋಡ್ತಾ ಇದ್ದೀರಿ ಅಲ್ವಾ? ಇದರಲ್ಲಿ ಒಂದು ಗೋಲ್ಡನ್ ಕ್ರೆಸೆಂಟ್, ಇನ್ನೊಂದು ಗೋಲ್ಡನ್ ಟ್ರ್ಯಾಂಗಲ್. ಈ ಗೋಲ್ಡನ್ ಟ್ರ್ಯಾಂಗಲ್ ಅನ್ನೋದಿರೋದು ಮ್ಯಾನ್ಮಾರ್, ಥೈಲ್ಯಾಂಡ್ ಹಾಗೂ ಲಾವೋಸ್ಗಳು ಕೂಡುವ ಪ್ರದೇಶದಲ್ಲಿ. ಇದು ಗುಡ್ಡಗಾಡು ಪ್ರದೇಶ. ಅಲ್ಲಿ ಅತಿ ಹೆಚ್ಚು ಮಾದಕ ಪದಾರ್ಥಗಳ ವಹಿವಾಟು, ಅಕ್ರಮ ಶಸ್ತ್ರಾಸ್ತ್ರಗಳ ಸಾಗಾಣಿಕೆ ಎಲ್ಲ ನಡೆಯುತ್ತೆ. ಏಷ್ಯಾದ ಅತಿದೊಡ್ಡ ಮಾದಕ ಪದಾರ್ಥಗಳ ಉತ್ಪಾದನೆ ಮತ್ತು ಸಾಗಾಟ ಕೇಂದ್ರ ಈ ಗೋಲ್ಡನ್ ಟ್ರ್ಯಾಂಗಲ್. ಅದನ್ನು ಬಿಟ್ಟರೆ
ಈಗ ಭಾರತದ ಪಶ್ಚಿಮದಲ್ಲಿ ಗೋಲ್ಡನ್ ಕ್ರೆಸೆಂಟ್ ಅಂತ ಒಂದಿದೆ. ಇರಾನ್, ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನಗಳಲ್ಲಿ ಇದು ಹರಡಿಕೊಂಡಿದೆ. ಈ 3 ಇಸ್ಲಾಮಿಕ್ ರಿಪಬ್ಲಿಕ್ಗಳೇ. ಪಶ್ಚಿಮದ ದೇಶಗಳಲ್ಲಿ ಹೇಗೆ ದಕ್ಷಿಣ ಅಮೆರಿಕಾದ ಕೊಲಂಬಿಯಾ ಮತ್ತು ಮೆಕ್ಸಿಕೋಗಳನ್ನ ಮಾದಕ ಪದಾರ್ಥಗಳ ರಾಜಧಾನಿಗಳು ಅಂತ ಕರಿತೀವೋ, ಹಾಗೆ ಏಷ್ಯಾದಲ್ಲಿ ಈ ಗೋಲ್ಡನ್ ಕ್ರೆಸೆಂಟ್ ಹಾಗೂ ಗೋಲ್ಡನ್ ಟ್ರಯಾಂಗಲ್ಗಳು ದೊಡ್ಡ ಅಡ್ಡೆಗಳಾಗಿ ಬದಲಾಗಿವೆ. ಇಲ್ಲಿ ಪಾಕಿಸ್ತಾನ ಇದನ್ನು ಈಗ ಬೆಳೀತಾ ಇದೆ ಅಂತಲ್ಲ, ಅವರು ಮೊದಲಿಂದಲೂ ಮಾದಕ ಪದಾರ್ಥಗಳ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಿದ್ರು. ಆದರೆ ಆಫ್ಘನಿಸ್ತಾನದಲ್ಲಿ ಇವರಿಗಿಂತ ಹೆಚ್ಚು ಬೆಳೆ ಬೆಳೆಯಲಾಗ್ತಾ ಇತ್ತು. ಹೀಗಾಗಿ ಪಾಕಿಸ್ತಾನದ ಬಗ್ಗೆ ಯಾರೂ ಹೆಚ್ಚು ಗಮನವನ್ನು ಹರಿಸ್ತಾ ಇರಲಿಲ್ಲ. ಆದರೆ ಈಗ ಆಫ್ಘನಿಸ್ತಾನದಲ್ಲಿ ಅಫೀಮಿನ ಬೆಳೆ ಕಡಿಮೆ ಆಗಿದೆ. ಆ ಜಾಗವನ್ನು ಪಾಕಿಸ್ತಾನ ತುಂಬುತ್ತಾ ಹೋಗ್ತಾ ಇದೆ. ಅದರಲ್ಲೂ ಆಫ್ಘನ್ ಪಾಕ್ ಗಡಿ ಭಾಗವಾಗಿರುವ ಡುರಾಂಡ್ ಲೈನ್ನಲ್ಲಿ ಈಗ ಓಪಿಯಂನ ಬೆಳೆ ಹೆಚ್ಚಾಗ್ತಾ ಇದೆ. ಆಫ್ಘನಿಸ್ತಾನದ ರೈತರಿಂದ ಪಾಕಿಸ್ತಾನ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಂಡು ತಾನು ಕೂಡ ಹೆಚ್ಚು ಬೆಳೆ ತೆಗೆಯೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ನಾವು ಅತಿ ಕಡಿಮೆ ನೀರನ್ನು ಬಳಸಿ ಬೆಳೆಗಳನ್ನು ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇಸ್ರೇಲಿನ ತಂತ್ರಜ್ಞಾನವನ್ನು ಬಳಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ಸಾಕಷ್ಟು ನಾಯಕರು ಇದಕ್ಕಾಗಿ ಇಸ್ರೇಲಿಗೆ ಪ್ರವಾಸವನ್ನು ಮಾಡ್ತಾರೆ. ಅಲ್ಲಿ ಹೇಗೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧ್ಯಯನಗಳನ್ನು ಕೂಡ ಮಾಡ್ತಾರೆ. ಹಾಗೆ ಪಾಕಿಸ್ತಾನ ಕಡಿಮೆ ನೀರು ಬಳಸಿ ಹೆಚ್ಚು ಓಪಿಯಂ ಬೆಳೆಯೋದು ಹೇಗೆ ಅನ್ನೋದನ್ನ ಆಫ್ಘನಿಸ್ತಾನದಿಂದ ಕಲ್ತ್ಕೊಂಡಿದೆ. ಅಲ್ಲಿಂದ ಒಂದಷ್ಟು ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನು ಕೂಡ ಇವರು ಮಾಡ್ಕೊಂಡಿದ್ದಾರೆ. ಇನ್ನು ಬಲೂಚಿಸ್ತಾನದಲ್ಲಿ ರೈತರ ಜಮೀನುಗಳನ್ನು ಆಫ್ಘನಿಸ್ತಾನದ ರೈತರು ಲೀಸಿಗೆ ಪಡ್ಕೊಳ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಹೇಗೆ ಕೇರಳದಿಂದ ಬಂದವರು ಜಮೀನು ಲೀಸಿಗೆ ಪಡ್ಕೊಂಡು ಶುಂಠಿ ಬೆಳೀತಾರೋ, ಹಾಗೆ ಬಲೂಚಿಸ್ತಾನದಲ್ಲಿನ ಜಮೀನುಗಳನ್ನು ಆಫ್ಘನಿಸ್ತಾನದ ರೈತರು ಲೀಸಿಗೆ ತಗೊಳ್ತಾ ಇದ್ದಾರೆ. ಅಲ್ಲವರು ಓಪಿಯಂ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಬಲೂಚಿಸ್ತಾನದಲ್ಲಿ ಬೇರೆ ಏನು ಬೆಳೆಯೋದಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ನೀರಾವರಿ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಪಾಕಿಸ್ತಾನದ ಸರ್ಕಾರ ಮಾಡಿಕೊಟ್ಟಿಲ್ಲ. ಇನ್ನದು ಗುಡ್ಡಗಾಡು ಪ್ರದೇಶ ಬೇರೆ. ಹೀಗಾಗಿ ಅಲ್ಲಿ ಸುಲಭವಾಗಿ ಹೆಚ್ಚು ಶ್ರಮ ಇಲ್ಲದೆ ಬೆಳೆಯೋದಕ್ಕೆ ಸಾಧ್ಯ ಆಗೋದು ಮಾದಕ ಪದಾರ್ಥಗಳನ್ನು. ಅದನ್ನು ಅವರು ಬೆಳೀತಾ ಇದ್ದಾರೆ. ಇನ್ನು ಇದು ಪಾಕಿಸ್ತಾನದ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೆಳೆಯರೆ, ಪಾಕಿಸ್ತಾನದಲ್ಲಿ ಒಂದು ISI ಅಂತ ಇದೆ ನೋಡಿ. ಅದರ ಹಲವಾರು ದಂಧೆಗಳ ಪೈಕಿ ಡ್ರಗ್ ಟ್ರಾಫಿಕಿಂಗ್ ಅನ್ನೋದು ಕೂಡ ಬಂತು. ಪಾಕಿಸ್ತಾನದ ಸೇನೆ ಭಾರತ ಅಥವಾ ಇನ್ಯಾವುದೇ ಗೌರವಸ್ಥ ದೇಶದ ಸೇನೆಯ ಹಾಗಲ್ಲ. ಅಲ್ಲಿನ ಅಧಿಕಾರಿಗಳು ಕೇವಲ ಸರ್ಕಾರ ಕೊಡೋ ಸಂಬಳದ ಮೇಲೆ ಆಧಾರಪಟ್ಟವರು ಅಲ್ಲ. ಅವರು ಅವರದ್ದೇ ಆದ ಇಂಡಸ್ಟ್ರಿಗಳನ್ನು, ವ್ಯಾಪಾರಗಳನ್ನು ನಡೆಸ್ತಾರೆ. ಅದರಲ್ಲಿ ಡ್ರಗ್ ಪೆಡ್ಲಿಂಗ್ ಕೂಡ ಒಂದು. ಗೆಳೆಯರೆ, ಪಾಕಿಸ್ತಾನದ ಸೇನೆ ಮಾದಕ ಪದಾರ್ಥಗಳ ಮೂಲಕ ಹಣ ಸಂಗ್ರಹ ಮಾಡಿ ಅದನ್ನು ಭಾರತದ ವಿರುದ್ಧ ರಹಸ್ಯ ಕಾರ್ಯಾಚರಣೆಗಳಿಗೆ, ಭಯೋತ್ಪಾದನೆಗೆ ಬಳಕೆ ಮಾಡೋದಕ್ಕೆ ಮಾಡಿಕೊಂಡಿದ್ದ ಪ್ಲಾನ್ ಮತ್ತು ಅವತ್ತಿನ ಪ್ರಧಾನಿ ನವಾಜ್ ಶರೀಫ್ ಮುಂದೆ ಸೇನೆ ಇಟ್ಟಿದ್ದ ಬ್ಲೂ ಪ್ರಿಂಟ್ ಬಗ್ಗೆ 1994ರಲ್ಲಿ ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬಂದಿದ್ದ ವರದಿಯೊಂದನ್ನು ಉಲ್ಲೇಖಿಸಿ ಅಮೆರಿಕಾದ ಸಂಸತ್ತಲ್ಲಿ ಚರ್ಚೆಗಳು ನಡೆಯುತ್ತವೆ. ಅವತ್ತಿಗೆ ಪಾಕಿಸ್ತಾನ ವಾರ್ಷಿಕ ಸುಮಾರು 70 ಟನ್ನಷ್ಟು ಅಫೀಮನ್ನು ಉತ್ಪಾದನೆ ಮಾಡ್ತಾ ಇದೆ ಅಂತ ಅಮೆರಿಕಾದ ಸಂಸದ ಫ್ರಾಂಕ್ ಪಲೋನ್ ಸದನಕ್ಕೆ ಹೇಳ್ತಾರೆ. 30 ವರ್ಷಗಳ ಹಿಂದೆ ವಾರ್ಷಿಕ 70 ಟನ್ ಅಫೀಮನ್ನ ಪಾಕಿಸ್ತಾನ ಉತ್ಪಾದನೆ ಮಾಡ್ತಾ ಇತ್ತು ಅಂದ್ರೆ ಈಗ ಅದು ಇನ್ನೆಷ್ಟಾಗಿರಬೇಕು ಯೋಚನೆ ಮಾಡಿ ನೋಡಿ. ಮತ್ತು ಮಾದಕ ಪದಾರ್ಥಗಳನ್ನು ISI ಮಾರಾಟ ಮಾಡಿಸುತ್ತೆ. ಅದರಿಂದ ಬರೋ ಹಣ ಭಾರತದ ವಿರುದ್ಧ ಬಳಕೆ ಆಗುತ್ತೆ. ಇನ್ನು ಈ ಮಾದಕ ಪದಾರ್ಥದಲ್ಲಿ ಬಹುಪಾಲು ಭಾರತಕ್ಕೆ ಬರುತ್ತೆ. ಪಂಜಾಬ್ ಗಡಿಗಳ ಮೂಲಕ, ಕೆಲ ಬಾರಿ ಸಮುದ್ರ ಮಾರ್ಗದ ಮೂಲಕ, ನೇಪಾಳದ ಮೂಲಕ ಕೂಡ ಒಳಗೆ ಬರೋ ಮಾದಕ ಪದಾರ್ಥಗಳು ಇಲ್ಲಿನ ಯುವಕರನ್ನು ದಾರಿ ತಪ್ಪಿಸ್ತಾ ಇವೆ. ಮಾದಕ ಪದಾರ್ಥಗಳ ವ್ಯಸನಕ್ಕೆ ಯುವಶಕ್ತಿ ಒಳಗಾಗ್ತಾ ಹೋದರೆ ಒಂದಿಡೀ ಜನರೇಷನ್ ನಿಷ್ಪ್ರಯೋಜಕ ಮತ್ತು ನಿಷ್ಕ್ರಿಯಗೊಳ್ಳುತ್ತೆ. ಭಾರತವನ್ನು ಹಾಳು ಮಾಡಬೇಕು ಅನ್ನೋ ಪಾಕಿಸ್ತಾನದ ಕನಸು ಮತ್ತು ಪ್ರಯತ್ನ ಏನಿದೆ ಅದಕ್ಕೆ ಆಯುಧವಾಗಿ ಮಾದಕ ಪದಾರ್ಥಗಳನ್ನು ಕೂಡ ಅವರು ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಶಾಲಾ ಕಾಲೇಜುಗಳ ಅಂಗಳಕ್ಕೆ, ಸೆಲೆಬ್ರಿಟಿಗಳ ಮನೆಗಳಿಗೆ, ಪಾರ್ಟಿಗಳಿಗೆ, ಬಾರು ಪಬ್ಗಳಿಗೆ ಮಾದಕ ಪದಾರ್ಥಗಳು ಕಾಲಿಟ್ಟಾಗಿವೆ. ನಮ್ಮ ಮಕ್ಕಳು ಅದರ ದಾಸರಾಗೋ ಮೊದಲು ನಾವು ಎಚ್ಚೆತ್ಕೋಬೇಕಿದೆ. ಮಾದಕ ಪದಾರ್ಥಗಳ ವಿರುದ್ಧ ಭಾರತ ಒಂದು ದೊಡ್ಡ ಅಭಿಯಾನಕ್ಕೆ ಮುಂದಾಗಬೇಕಾಗಿದೆ. ನಮ್ಮಲ್ಲಿ ಬರೀ ಪಾಕಿಸ್ತಾನದಿಂದ ಮಾತ್ರ ಅದು ಬರುತ್ತೆ, ಇಲ್ಲಿ ಎಲ್ಲ ಸಜ್ಜನರು ಸಂಭಾವಿತರೇ ಇದ್ದಾರೆ, ಅವ್ರು ಯಾರೂ ಬೆಳೀತಾ ಇಲ್ಲ ಅಂತಲ್ಲ. ನಮ್ಮಲ್ಲೂ ಒಂದಷ್ಟು ಕ್ರಿಮಿಗಳಿವೆ. ಅವರು ಡ್ರಗ್ ಟ್ರಾಫಿಕಿಂಗ್ ಅನ್ನ ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ. ಗೆಳೆಯರೆ, ನಿಮ್ಮಲ್ಲಿ ಎಲ್ಲೇ ಮಾದಕ ಪದಾರ್ಥಗಳ ಮಾರಾಟದ ಅನುಮಾನ, ವಾಸನೆ ಬಂದರೂ ತಕ್ಷಣ ಪೊಲೀಸರಿಗೆ ವಿಷಯ ಮುಟ್ಟಿಸಿ. ವ್ಯಸನಕ್ಕೆ ಯುವಕರು ಬಲಿಯಾಗದ ಹಾಗೆ ತಡೆಯುವ ಒಂದು ಮಹಾಯಜ್ಞಕ್ಕೆ ನಾವು ಕೂಡ ಒಂದು ಸಮಿಧೆಯನ್ನು ಹಾಕೋ ಪ್ರಯತ್ನವನ್ನು ಮಾಡೋಣ. ಇದು ಗೆಳೆಯರೆ ಇವತ್ತು ಪಾಕಿಸ್ತಾನ ಜಾಗತಿಕ ಮಾದಕ ಪದಾರ್ಥಗಳ ಹಬ್ ಆಗಿ ಬದಲಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.